ಮೋಹನ್ ನನ್ನ ಹೆಸರು. ನಾನು ಹಳ್ಳಿಯಲ್ಲಿ ಬೆಳೆದಿದ್ದು. ನನಗೆ ಒಬ್ಬಳು ಅಕ್ಕ ಇದ್ದಾಳೆ. ಅಪ್ಪ ಅಮ್ಮ ವ್ಯವಸಾಯ ಮಾಡುತ್ತಾರೆ. ಮನೆಯಲ್ಲಿ ಹೆಚ್ಚೇನೂ ಅನುಕೂಲ ಇಲ್ಲ, ಆದರೆ ನಾವು ಸಂತೋಷವಾಗಿದ್ದೇವೆ. ಅಪ್ಪನ ತಮ್ಮ ಒಬ್ಬರು ಇದ್ದಾರೆ. ಅವರು ನನ್ನ ಚಿಕ್ಕಪ್ಪ. ಅವರಿಗೆ ಸಿಟಿಯಲ್ಲಿ ಕೆಲಸ, ಅದಕ್ಕೆ ಅವರು ಅಲ್ಲೇ ಇದ್ದಾರೆ. ರಜಾ ಬಂದಾಗ ನಾವು ಆ ಊರಿಗೆ ಹೋಗುತ್ತೇವೆ, ಅವರು ನಮ್ಮ ಊರಿಗೆ ಬರುತ್ತಾರೆ. ಅವರಿಗೆ ಇಲ್ಲಿ ಬಂದರೆ ಇಷ್ಟ ಆಗಲ್ಲ, ಯಾಕಂದರೆ ಮನೆಯಲ್ಲಿ ಅನುಕೂಲಗಳು ಇಲ್ಲ ಅಂತ. ಅದರಲ್ಲೂ ನಮ್ಮ ಚಿಕ್ಕಮ್ಮ ಯಾವಾಗಲೂ ದೂರನ್ನೇ ಹೇಳುತ್ತಾರೆ. ಆದರೆ ಚಿಕ್ಕಪ್ಪನಿಗೆ ಹಳ್ಳಿಯ ಸೊಬಗು ಇಷ್ಟ. ಅಪ್ಪ ಮತ್ತು ಚಿಕ್ಕಪ್ಪ ಇಬ್ಬರು ಚೆನ್ನಾಗಿದ್ದಾರೆ. ಚಿಕ್ಕಮ್ಮ ಒಳ್ಳೆಯವರೇ, ಆದರೆ ಅವರು ಎಲ್ಲದಕ್ಕೂ ಅಡ್ಜಸ್ಟ್ ಆಗಲ್ಲ. ಅಂಥ ಚಿಕ್ಕಮ್ಮ ಮನೆಗೆ ನಾನು ಅಂದರೆ ಬಹಳ ಪ್ರೀತಿ. ಯಾಕಂದರೆ ಅವರಿಗೆ ಗಂಡು ಮಕ್ಕಳಿಲ್ಲ. ಇರುವ ಒಂದೇ ಒಂದು ಹೆಣ್ಣು ಮಗು. ಅದು ಆದ ಮೇಲೆ ಮಕ್ಕಳು ಆಗಲ್ಲ ಅಂತ ಹೇಳಿದ್ದರಿಂದ ಅವರು ಪ್ರಯತ್ನ ಪಡಲಿಲ್ಲ. ಇರೋ ಒಂದು ಮಗುವನ್ನು ಅವರು ಹಾಸ್ಟೆಲ್ನಲ್ಲಿ ಹಾಕಿದ್ದಾರೆ. ಅದಕ್ಕೆ ಇವಾಗ ಅವರಿಬ್ಬರು ಮಾತ್ರ ಇದ್ದಾರೆ. ನಾನು SLCಯಲ್ಲಿ ಚೆನ್ನಾಗಿ ಮಾರ್ಕ್ಸ್ ತೆಗೆದ ಮೇಲೆ ಅಪ್ಪ ಇಲ್ಲಿ ಓದು, ಚಿಕ್ಕಪ್ಪ ಇಲ್ಲಿ ಓದಲು ಅನುಕೂಲ ಇಲ್ಲ, ನೀನು ನಮ್ಮ ಜೊತೆ ಸಿಟಿಯಲ್ಲೇ ಬಂದು ಇದ್ದು ಬಿಡು, ನನಗೂ ಸಹಾಯ ಆಗುತ್ತೆ ಅಂತ ಹೇಳಿದರು. ಅಪ್ಪ ಅಮ್ಮನಿಗೆ ಇಷ್ಟ ಇಲ್ಲ, ಆದರೆ ನನ್ನ ಭವಿಷ್ಯ ಚೆನ್ನಾಗಿರುತ್ತೆ ಅಂತ ಅವರು ಒಪ್ಪಿದರು. ನನಗೆ ಸಿಟಿಗೆ ಹೋಗೋ ಖುಷಿ, ಯಾಕಂದರೆ ಅವರ ಮನೆಯಲ್ಲಿ TV, ಫ್ಯಾನು ಎಲ್ಲವೂ ಇದೆ. ಮತ್ತು ಸಿಟಿಯಲ್ಲಿ ಬಣ್ಣ ಬಣ್ಣದ ಬಟ್ಟೆಗಳನ್ನು ಹಾಕಿಕೊಳ್ಳಬಹುದು. ಚಿಕ್ಕಮ್ಮ ಯಾವಾಗಲೂ ಸಿಟಿಯಿಂದ ಬಟ್ಟೆಗಳನ್ನು ತರುತ್ತಿದ್ದರು. ಅದು ನನಗೆ ತುಂಬ ಇಷ್ಟವಾಗುತ್ತಿತ್ತು. ಇವಾಗ ನನಗೆ ಸಿಟಿಗೆ ಹೋಗೋದಕ್ಕೆ ಅವಕಾಶ ಸಿಕ್ಕಿದೆ. ವ್ಯಥೆ ಪಡುತ್ತಿದ್ದ ಅಪ್ಪನನ್ನು ಚಿಕ್ಕಪ್ಪ, ನಮಗೆ ಗಂಡು ಮಕ್ಕಳಿಲ್ಲ, ಇವನೇ ನಮ್ಮ ಗಂಡು ಮಗ, ನನ್ನ ಮಗನ ಥರ ನೀನೇನು ಚಿಂತೆ ಮಾಡಬೇಡ, ಇವನ ಭವಿಷ್ಯವನ್ನು ನಾನು ರೂಪಿಸುತ್ತೇನೆ ಎಂದು ಮಾತು ಕೊಟ್ಟರು. ಸಿಟಿಯಲ್ಲಿ ನನಗೆ ಒಂದು ಒಳ್ಳೆ ಕಾಲೇಜಿಗೆ ಸೇರಿಸಿದರು. ನನಗೆ ಆ ವಾತಾವರಣಕ್ಕೆ ಹೊಂದಿಕೊಳ್ಳಲು ಕಷ್ಟವಾಗಿತ್ತು, ಯಾಕಂದರೆ ಅಲ್ಲಿರುವ ಹುಡುಗರೆಲ್ಲ ಬಣ್ಣ ಬಣ್ಣದ ಮಾತುಗಳನ್ನು ಆಡುತ್ತಾರೆ. ನನಗೆ ಒಬ್ಬರ ಮುಂದೆ ಮಾತನಾಡಲು ಕೂಡ ಭಯ. ಹೀಗೆ ನನ್ನ ಕಾಲೇಜು ಸಾಗುತ್ತಿತ್ತು. ಮನೆಯಲ್ಲಿ ನಾನು ಚಿಕ್ಕಮ್ಮನಿಗೆ ಮನೆಯ ಸಹಾಯ ಮಾಡುತ್ತಿದ್ದೆ. ಚಿಕ್ಕಪ್ಪ ಹೇಗಿದ್ದರೂ ಆಫೀಸ್ಗೆ ಹೋಗುತ್ತಿದ್ದರು. ಚಿಕ್ಕಮ್ಮ ಮನೆಯನ್ನು ಅಚ್ಚುಕಟ್ಟಾಗಿ ಇಟ್ಟುಕೊಂಡಿದ್ದಾರೆ. ಆದರೆ ಅವರಿಗೆ ಏನೇ ಕೇಳಿದರೂ ಚಿಕ್ಕಪ್ಪ ಕೊಡಿಸಲೇಬೇಕು, ಇಲ್ಲವೆಂದರೆ ದೊಡ್ಡದಾದಂಥ ರಾದಾಂತ ಮಾಡುತ್ತಾರೆ. ಚಿಕ್ಕಮ್ಮ ಅದೇನೋ ಕೇಳಿದರು, ಚಿಕ್ಕಪ್ಪ ಅದಕ್ಕೆ ಬೇಡ ಅಂತಿದ್ದಾರೆ. ಅದಕ್ಕೆ 3 ದಿನದಿಂದ ಮನೆಯಲ್ಲಿ ಜಗಳ. ಚಿಕ್ಕಪ್ಪ ಕೊಡಿಸ್ತಾ ಇಲ್ಲ, ಚಿಕ್ಕಮ್ಮ ಬಿಡ್ತಾ ಇಲ್ಲ. ಅದರ ಕೋಪಕ್ಕೆ ಚಿಕ್ಕಮ್ಮ ಮನೆಯಲ್ಲಿ ಅಡುಗೆ ಏನೂ ಮಾಡ್ತಾ ಇಲ್ಲ. ಹೋಟೆಲ್ನಿಂದಾನೇ ನಾವು ತಂದು ಸಾಗಿಸುತ್ತಿದ್ದೇವೆ. ಇವಾಗ ನನಗೆ ಹಳ್ಳಿಯಲ್ಲಿದ್ದರೆ ಎಷ್ಟೋ ಚೆನ್ನಾಗಿತ್ತು ಅಂತ ಅನಿಸುತ್ತೆ. ಆದರೆ ಚಿಕ್ಕಮ್ಮ ನನ್ನ ಹತ್ರ ಬಂದು ಬೇಜಾರಾಗಿದ್ಯಾ ಕಂದ, ಬೇಜಾರಾಗಬೇಡ, ಸ್ವಲ್ಪ ದಿನ ಅಷ್ಟೇ, ಆಮೇಲೆ ಎಲ್ಲ ಸರಿ ಹೋಗುತ್ತೆ ಅಂತ ನನ್ನನ್ನು ಸಮಾಧಾನ ಪಡಿಸಿದರು. 2 ದಿನಕ್ಕೆ ಚಿಕ್ಕಪ್ಪ ತಂದು ಕೊಟ್ಟರು. ಇವಾಗ ಆ ರಾಧಾಂತ ಮುಗೀತು. ಆದರೆ ನಾನು ಸೂಕ್ಷ್ಮವಾಗಿ ಗಮನಿಸುತ್ತಿದ್ದೇನೆ. ಅವರ ಮನೆಯಲ್ಲಿ ರಾತ್ರಿ ಆದರೆ ಅವರ ಕೋಣೆಯಿಂದ ಶಬ್ದ ಬರುತ್ತಿತ್ತು. ಒಂದೊಂದು ಬಾರಿ ಚಿಕ್ಕಮ್ಮ ಅಳುತ್ತಿರುವ ಶಬ್ದ. ನಾನು ಯಾಕೆ ಹೀಗೆ ಅಂತ ತುಂಬ ಸರಿ ಆಲೋಚಿಸಿದೆ, ತಿಳಿಯಲು ಪ್ರಯತ್ನಪಟ್ಟೆ. ಒಂದು ದಿನ ನನಗೆ ಕಾಲೇಜಿಗೆ ರಜಾ ಇತ್ತು. ನಾನು ಸುಮ್ಮನೆ ಕುಳಿತಿದ್ದೆ. ಚಿಕ್ಕಮ್ಮ ಕಾಫಿಯನ್ನು ತಂದು ಕೊಟ್ಟರು. ಏನು ಸಮಾಚಾರ, ನೀನು ಕಾಲೇಜಿನಲ್ಲಿ ಎಲ್ಲವೂ ಚೆನ್ನಾಗಿದೆ ಎಂದು ಕೇಳಿದರು. ನಾನು ಅವರಿಗೆ ಹೇಳಿದೆ, ಯಾಕೋ ಹುಡುಗರು ನನ್ನ ಜೊತೆ ಹೊಂದಿಕೊಳ್ಳುತ್ತಿಲ್ಲ, ಅದು ಬಿಟ್ಟರೆ ಬೇರೆ ಏನೂ ತೊಂದರೆ ಇಲ್ಲ. ನಾನು ಅವರಿಗೆ ಧೈರ್ಯ ಮಾಡಿ ಕೇಳೇಬಿಟ್ಟೆ, ರಾತ್ರಿ ಯಾಕೆ ನೀವು ಅಳುತ್ತೀರಾ ಅಂತ. ಅದು ನಿನಗೆ ಇವಾಗ ಹೇಳಿದರೆ ಅರ್ಥ ಆಗಲ್ಲ, ನೀನು ದೊಡ್ಡವನಾಗಬೇಕು. ನಾನು ಇನ್ನೆಷ್ಟು ದೊಡ್ಡವನಾಗಬೇಕು, ನಾನು ಇವಾಗಲೇ ದೊಡ್ಡವನಾಗಿದ್ದೇನಲ್ವೇ, ತೋರಿಸ್ತೀನಿ ನಾನೆಷ್ಟು ದೊಡ್ಡವನಾಗಿದ್ದೇನೆ. ಹಾಗಾದರೆ ನಾನು ಹೇಳುವ ಎಲ್ಲ ಕೆಲಸವನ್ನು ನೀನು ಮಾಡುತ್ತೀಯಾ? ನೀವು ಹೇಳಿ ಎಲ್ಲ ಕೆಲಸವನ್ನು ನಾನು ಮಾಡುತ್ತೇನೆ. ಅದರಲ್ಲಿ ನಾನು ಯಶಸ್ವಿ ಆದರೆ ನಾನು ದೊಡ್ಡವನಾಗಿದ್ದೀನಿ ಅಂತ ನೀವು ಒಪ್ಪಿಕೊಳ್ತೀರಾ? ಆಯಿತು ಒಪ್ಕೊಳ್ತೀನಿ, ಸಮಾಧಾನವಾಗಿರು. ಚಿಕ್ಕಮ್ಮನ ಮನಸ್ಸಿನಲ್ಲಿ ಏನು ಓಡ್ತಾ ಇದೆ ಅಂತ ನನಗೆ ಹೇಳೋಕೆ ಆಗಲಿಲ್ಲ. ಮತ್ತೆ ಅವರ ನಿಜವಾದ ಕಷ್ಟವೇನು ಎಂದು ತಿಳಿಯಲು ಪ್ರಯತ್ನ ಪಡುತ್ತಿದ್ದೇನೆ. ಅಂದಿನಿಂದ ಚಿಕ್ಕಮ್ಮ ಮನೆಯಲ್ಲಿ ಬಹಳಷ್ಟು ಕೆಲಸಗಳನ್ನು ಹೇಳಲು ಶುರು ಮಾಡಿದರು. ಆದರೆ ಈ ಕೆಲಸಗಳು ಎಂದೂ ಮಾಡಿರದ ಕೆಲಸ. ಅವರ ಬಟ್ಟೆಗಳನ್ನು ಮಡಿಸುವುದು, ಇಸ್ತ್ರಿ ಮಾಡುವುದು, ಅವರು ಸ್ನಾನಕ್ಕೆ ಹೋಗಬೇಕೆಂದರೆ ಬಿಸಿ ನೀರು ಕಾಯಿಸಿ ಇಡುವುದು, ಅವರು ಟವಲ್ ಮರೆತು ಹೋದರೆ ನಾನು ಅದನ್ನು ಕೊಡುವುದು, ಅವರಿಗೆ ಸೀರೆ ಉಡಲು ಸಹಾಯ ಮಾಡುವುದು, ಇವೆಲ್ಲ ನನಗೆ ಮೊದಲ ಬಾರಿಗೆ ಮಾಡುತ್ತಿದ್ದರಿಂದ ವಿಚಿತ್ರವೆನಿಸುತ್ತಿತ್ತು. ಆದರೆ ಯಾಕೋ ಇಷ್ಟವೂ ಆಗುತ್ತಿತ್ತು. ಒಂದು ಬಾರಿ ಚಿಕ್ಕಮ್ಮ ಸ್ನಾನಕ್ಕೆ ಹೋಗಿದ್ದರು. ಅವರು ನನ್ನನ್ನು ಜೋರಾಗಿ ಕರೆದರು, ಮೋಹನ್ ಬಾ ಇಲ್ಲಿ, ಯಾಕೋ ನನಗೆ ಬೆನ್ನಿನಲ್ಲಿ ತುಂಬ ನೋಯ್ತಾ ಇದೆ, ಅಲ್ಲಿ ಏನಾದರೂ ಗಾಯವಾಗಿದೆಯಾ ಎಂದು ನೋಡು. ಅವರು ಟವಲ್ ಸುತ್ತಿಕೊಂಡಿದ್ದಾರೆ. ಅವರ ಬೆನ್ನನ್ನು ತೋರಿಸಲು ಹಿಂದಿನ ಭಾಗ ಜಾರಿಸಿದರು. ಸಂಪೂರ್ಣವಾಗಿ ಕಾಣಿಸುತ್ತಿದೆ.
ನಾನು ಬೆನ್ನು ನೋಡಿ, ಇಲ್ಲ ಚಿಕ್ಕಮ್ಮ, ಏನು ಗಾಯವಾಗಿಲ್ಲ, ಆದರೆ ಯಾಕೋ ಕೆಂಪಾಗಿದೆ. ಅದಕ್ಕೆ ಸ್ವಲ್ಪ ಔಷಧಿ ಹಚ್ಚಿದರೆ ಹೋಗುತ್ತೆ. ಹೌದೇ? ಹಾಗಾದರೆ ಔಷಧಿ ಹಚ್ಚಿದರೆ ಸಾಕು ಬಿಡು. ಅಂದು ನಡೆದ ಘಟನೆ ನನಗೆ ತಲೆಯಲ್ಲಿ ತುಂಬ ಕೊರೆಯುತ್ತಿತ್ತು. ಚಿಕ್ಕಮ್ಮನನ್ನು ನೋಡಿದಾಗಲೆಲ್ಲ ಆ ದೃಶ್ಯವೇ ನೆನಪಾಗುತ್ತಿತ್ತು. ಆದರೂ ನಾನು ಸಂಪೂರ್ಣವಾಗಿ ನೋಡಿಲ್ಲ. ಅವರ ವಿಶ್ವರೂಪವನ್ನು ನಾನು ನೋಡಲೇಬೇಕೆಂದು ನಾನು ಪ್ರಯತ್ನ ಪಡುತ್ತಿದ್ದೆ. ಆದರೆ ಅದು ಸಾಧ್ಯವಾಗುತ್ತಿರಲಿಲ್ಲ. ಅದಕ್ಕೆ ನಾನೇನು ಮಾಡಿದೆ, ಒಂದು ಬಾರಿ ಅವರು ಸ್ನಾನಕ್ಕೆ ಹೋದ ಮೇಲೆ ಅವರಿಗೆ ಟವಲನ್ನು ನೀಡಿ ಚಿಕ್ಕಮ್ಮನನ್ನು ನಾನು ಆಚೆ ಹೋಗುತ್ತೇನೆ ಎಂದು ಹೇಳಿ ಅವರ ಕೋಣೆಯಲ್ಲಿ ಅಡಗಿಕೊಂಡು ಕುಳಿತೆ. ಅದನ್ನು ತಿಳಿಯದ ಚಿಕ್ಕಮ್ಮ ಕೋಣೆಗೆ ಬಂದು ತಯಾರಾಗುತ್ತಿದ್ದರು. ಪೊದೆ ತುಂಬಿದ ಗುಹೆಗಳನ್ನು ನೋಡಿ ಆಸೆಯಾಯಿತು. ಬಲಿತು ತುಂಬಿದ ನಿಂಬೆ ಹಣ್ಣುಗಳು ಕಣ್ಣಿಗೆ ತಂಪನ್ನು ನೀಡಿತು. ಅವರಿಗೆ ತಿಳಿಯಲಿಲ್ಲ. ಅವರಿಗೆ ಗೊತ್ತಾದರೆ ಏನು ಕತೆ ಎಂದು ನಾನು ಯೋಚನೆ ಮಾಡುತ್ತಿದ್ದೆ. ಆದರೆ ಅದನ್ನು ಮತ್ತೆ ಮತ್ತೆ ನೋಡಬೇಕೆಂಬ ಬಯಕೆ. ಒಂದು 2-3 ದಿನ ನಾನು ಹೀಗೆ ಮಾಡಿದೆ. ಅದರ ಬಗ್ಗೆ ಯೋಚಿಸಿ ನನ್ನ ಕೈ ಕೆಲಸವನ್ನು ಮಾಡಿಕೊಳ್ಳುತ್ತಿದ್ದೆ. ನಾನು ದೊಡ್ಡವನಾಗಿದ್ದೇನೆಂದು ಚಿಕ್ಕಮ್ಮನಿಗೆ ತೋರಿಸಲೇಬೇಕು. ಅಂದು ಮಧ್ಯಾಹ್ನ ನಾನು ಚಿಕ್ಕಮ್ಮ ಊಟ ಮಾಡುತ್ತಿರುವಾಗ ಚಿಕ್ಕಮ್ಮ ಊಟವನ್ನು ಬಡಿಸಿ, ಯಾಕೋ ಸಪ್ಪಗೆ ಇದೆಯಲ್ಲ ಮೋಹನ ಎಂದು ಕೇಳಿದರು. ನೀವು ನಾನು ಎಷ್ಟು ದೊಡ್ಡವನಾಗಿದ್ದೇನೆ ಎಂದು ತಿಳಿದುಕೊಳ್ಳುವ ಅವಕಾಶ ನೀಡುತ್ತಿಲ್ಲ. ಹೌದು, ನೀನು ಭಾರಿ ದೊಡ್ಡವನಾಗಿದ್ದೀಯಾ. ಅದಕ್ಕೆ ಒಂದು ಉದಾಹರಣೆ ಕೊಡು. ನಿಮಗೂ ಪೊದೆಗಳಿಂದ ತುಂಬಿ ಹೋಗಿದೆ. ಅದರಲ್ಲಿ ಗುಹೆಯನ್ನು ಹುಡುಕಿ ನೀರು ತೆಗೆಯಬೇಕು. ನಾನು ನೇರವಾಗಿ ಹೇಳಿದೆ. ಚಿಕ್ಕಮ್ಮ ತಬ್ಬಿಬ್ಬಾದರು. ಈಗ ತಿಳಿಯದ ಚಿಕ್ಕಮ್ಮ ನಾನು ಎಷ್ಟು ದೊಡ್ಡವನಾಗಿದ್ದೇನೆ ಎಂದು. ಅವರು, ನೀನು ಯಾವಾಗ ನೋಡಿದೆ? ಅಷ್ಟೇ ಅಲ್ಲ ಚಿಕ್ಕಮ್ಮ, ನಿಮ್ಮ ಬಲತೊಡೆಯ ಮೇಲೆ ಇರುವ ದೊಡ್ಡ ಮಚ್ಚೆಯನ್ನು ನಾನು ನೋಡಿದ್ದೇನೆ. ಚಿಕ್ಕಮ್ಮನಿಗೆ ಅರ್ಥವಾಯಿತು. ಇವನು ವಿಶ್ವರೂಪವನ್ನು ನೋಡಿದ್ದಾನೆ. ಹೋಗಲಿ ಬಿಡು, ನೀನಾದರೂ ಸುಖವನ್ನು ಕಂಡಿದ್ದೀಯಾ? ಆದರೆ ಏನು ಪ್ರಯೋಜನ ಚಿಕ್ಕಮ್ಮ? ಕಂಡಿದರೆ ಸಾಕ? ಅದನ್ನು ಜೀವನದಲ್ಲಿ ಅನುಭವಿಸಬೇಕಲ್ವೇ? ಸಂತೋಷ ಪಡಬೇಕಲ್ವೇ? ಇವಾಗೇನೋ ಚಿಕ್ಕಪ್ಪ ಇದ್ದಾರೆ, ಆದರೆ ನಾನೇನು ಮಾಡಲಿ? ನೀನು ಕೇಳಿದೆ ಅಲ್ಲವೇ ರಾತ್ರಿ ಯಾಕೆ ನಾನು ಅಳುತ್ತೇನೆ ಎಂದು? ನಾವು ಮದುವೆ ಆಗಿದ್ದರಿಂದ ಈ ವಿಷಯದಲ್ಲಿ ನಿಮ್ಮ ಚಿಕ್ಕಪ್ಪ ಸಹಕಾರವನ್ನು ನೀಡಲ್ಲ. ನಾನು ಏನಾದರೂ ಕೇಳಿದರೆ ಜಗಳಕ್ಕೆ ಬರುತ್ತಾರೆ. ಜಗಳ ಕಣ್ಣೀರನ್ನು ತರಿಸುತ್ತದೆ ನನಗೆ. ಆ ಕೋಪಕ್ಕೆ ನಾನು ಅವರಿಗೆ ಬೇಡಿಕೆಗಳನ್ನು ಇಡುತ್ತೇನೆ. ಓ, ಹಾಗಾದರೆ ನನಗೆ ಇವಾಗ ಅರ್ಥ ಆಯಿತು ಚಿಕ್ಕಮ್ಮ, ನೀವು ಯಾಕೆ ಹಾಗೆ ಮಾಡುತ್ತೀರಾ ಅಂತ. ಹೌದು ಮೋಹನ, ಏನು ಮಾಡಲಿ? ಆದರೆ ಇವಾಗ ನಿಮಗೆ ಈ ಕೊರತೆಯನ್ನು ನೀಗಿಸಲು ಅವಕಾಶವಿದೆ ಅಲ್ವೇ? ನಿಮ್ಮ ಮಗ ಇದಕ್ಕೆ ನಿಮಗೆ ಸಹಕಾರ ಮಾಡುತ್ತಾನೆ. ಮಗ ಇನ್ನ ಚಿಕ್ಕವನು, ಅವನಿಗೆ ಏನು ಮಾಡಲು ಸಾಧ್ಯ? ಒಂದು ಅವಕಾಶವನ್ನು ಕೊಟ್ಟು ನೋಡಿ. ಆಯಿತು, ಅದರ ಬಗ್ಗೆ ಯೋಚನೆ ಮಾಡೋಣ. ಇವಾಗ ಊಟ ಮುಗಿಸು. ನಾನು ರಾತ್ರಿ ಚಿಕ್ಕಮ್ಮ ಅವಕಾಶ ನೀಡಿದರೆ ಹೇಗೆ ಎಂದು ಆಲೋಚಿಸುತ್ತಿದ್ದೆ. ಅವರು ಇಷ್ಟೆಲ್ಲ ಮಾತು ಕೇಳಿದ್ದಾರೆ ಎಂದರೆ ಖಂಡಿತ ಮನಸ್ಸಿನಲ್ಲಿ ಒಪ್ಪಿದ್ದಾರೆ. ಆದರೆ ಹೇಳಲು ಹಿಂಜರಿಯುತ್ತಿದ್ದಾರೆ. ಒಂದು ಕೈ ನೋಡೇ ಬಿಡೋಣ ಅಂತ ನಾಳೆ ಅವಕಾಶಕ್ಕಾಗಿ ಕಾಯೋಣ. ನಾನು ಮತ್ತೆ ಅವರ ಕೋಣೆಯಲ್ಲಿ ಅಡಗಿಕೊಂಡೆ. ಅದನ್ನು ಅರಿಯದ ಚಿಕ್ಕಮ್ಮ ಕೋಣೆಗೆ ಬಂದರು. ಅವರ ಕೆಲಸಗಳನ್ನು ಶುರು ಮಾಡಿದರು. ಅವರು ಕಣ್ಣಿಡಿ ಮುಂದೆ ನಿಂತುಕೊಂಡು ನೋಡುತ್ತಿದ್ದಾರೆ. ನಾನು ಹೇಳಿದ ವಿಷಯಗಳನ್ನು ಗಮನಿಸುತ್ತಿದ್ದಾರೆ. ಹೌದು, ಅವನು ಹೇಳಿದ್ದು ನಿಜವೇ ಅಲ್ಲವೇ ನಾನು ಎಂದು ಒಬ್ಬರೇ ಮಾತಾಡಿಕೊಳ್ಳುತ್ತಿದ್ದಾರೆ. ಅಡಗಿಕೊಂಡಿದ್ದ ನಾನು ಎಲ್ಲವನ್ನು ಗಮನಿಸುತ್ತಿದ್ದೇನೆ. ಹಿಂದಿನಿಂದ ಬಂದು ಚಿಕ್ಕಮ್ಮನನ್ನು, ನಾನು ಎಲ್ಲ ಹೇಳಿದ್ದು ಸರಿಯಾಗಿದೆ ಅಲ್ಲವೇ ಚಿಕ್ಕಮ್ಮ? ಅವರು ನನ್ನನ್ನು ನೋಡಿ ಗಾಬರಿಯಾದರು. ಇದೇನು ನೀನು ಇಲ್ಲಿ ಇದ್ದೀಯಾ? ಪರವಾಗಿಲ್ಲ ಚಿಕ್ಕಮ್ಮ, ಇದು ಒಂದು ಬಾರಿ ಅಲ್ಲ, ಅನೇಕ ಬಾರಿ ಕಂಡಿದ್ದೇನೆ. ಇವಾಗ ಮುಜುಗರವಿಲ್ಲ. ನೀವು ಮಲಗಿಕೊಳ್ಳಿ. ಪೊದೆಯಲ್ಲಿ ಗುಹೆಯನ್ನು ನಾನು ಹುಡುಕುತ್ತೇನೆ. ಚಿಕ್ಕಮ್ಮ ಯಾವುದೇ ವಿರೋಧವನ್ನು ವ್ಯಕ್ತಪಡಿಸಲಿಲ್ಲ. ಪೊದೆ ದೊಡ್ಡದಾಗಿದೆ, ಅದರಲ್ಲಿ ಗುಹೆಯನ್ನು ಹುಡುಕುವುದು ಕಷ್ಟವಾಯಿತು. ನನಗೆ ಚಿಕ್ಕಮ್ಮ ಸಹಾಯ ಮಾಡಿದರು. ಬಾವಿಯನ್ನು ತೋಡಲು ಬೇಕಾಗಿರುವ ಹಗ್ಗ ಮತ್ತು ಬಿಂದಿಗೆಯನ್ನು ತೋರಿಸಿದೆ. ಚಿಕ್ಕಮ್ಮ, ಇದು ಎಳಸಾಗಿದೆ. ಹಾಗೆ ಅನ್ನಬೇಡಿ ಚಿಕ್ಕಮ್ಮ, ನಿಮಗೆ ಇನ್ನೂ ಇದರ ಬಗ್ಗೆ ಗೊತ್ತಿಲ್ಲ. ಇದು ತುಂಬ ಗಟ್ಟಿಯಾಗಿದೆ. ಬಾವಿಯನ್ನು ತೋಡಲು ಪ್ರಾರಂಭಿಸಿದೆ. ಚಿಕ್ಕಮ್ಮ ಕಣ್ಣು ಮುಚ್ಚಿ ಮಲಗಿದ್ದಾರೆ. ಮೊದಲ ಬಾರಿಗೆ ಸ್ವಲ್ಪ ನೀರು ಬಂತು. ಆದರೆ ಅಂದು ನಾವು 4-5 ಬಾರಿ ನೀರನ್ನು ತೆಗೆದು. ಚಿಕ್ಕಮ್ಮ ಖುಷಿಪಟ್ಟರು. ಆದರೆ ಇವಾಗ ಚಿಕ್ಕಪ್ಪನಿಗೆ ಗೊತ್ತಾದರೆ ಏನು ಕತೆ ಅನ್ನೋ ಭಯ. ಆದರೆ ಆ ಕೆಲಸ ಚಿಕ್ಕಮ್ಮ ಮಾಡಲ್ಲ ಅನ್ನೋ ನಂಬಿಕೆ ನನಗೆ. ನಾನು ಅವರ ಮನೆಯಲ್ಲಿ 1 ವರ್ಷವಿದ್ದೆ. ಅದಾದ ಮೇಲೆ ನಾನು ಇಂಜಿನಿಯರಿಂಗ್ ಜಾಯಿನ್ ಆಗಬೇಕು ಅಂತ ಇನ್ನೊಂದು ಊರಿಗೆ ಹೋದೆ. ಚಿಕ್ಕಮ್ಮ ಜಾಸ್ತಿ ಅಳ್ತಾ ಇದ್ದಾರೆ. ಯಾಕಂದರೆ ನಮ್ಮಿಬ್ಬರಿಗೆ ಮಾತ್ರ ಗೊತ್ತು ನಾವೇನು ಕಳೆದುಕೊಂಡಿದ್ದೇವೆ ಅಂತ. ಈ ಕತೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.